ನಮಸ್ಕಾರ, ನಾನು ವೈಭವ್ ಪಾಟೀಲ್. ಇವತ್ತಿನ ಈ ವಿಡಿಯೋದಾಗ ನಾವು ಡಬಲ್ ಬಾಟಮ್ ಮತ್ತು ಡಬಲ್ ಟಾಪ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಕಲಿಯೋಣ ನೋಡ್ರಿ. ವೀಕ್ಷಕರೇ, ನೀವು ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಅದು ಈ ವಿಡಿಯೋನ ಶೇರ್ ಮಾಡ್ರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಈ ಚಾನಲ್ ಮ್ಯಾಗ ಕನ್ನಡನಾಗ ಶೇರ್ ಮಾರ್ಕೆಟ್ ರಿಲೇಟೆಡ್ ನಾ ವಿಡಿಯೋಗಳು ಹಾಕ್ತಿರ್ತೀನಿ. ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನೋಡ್ರಿ ವೀಕ್ಷಕರೇ, ಡಬಲ್ ಬಾಟಮ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಒಂದು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಇದು ಮಲ್ಟಿಪಲ್ ಕ್ಯಾಂಡಲ್ ಗಳನ್ನ ಯೂಸ್ ಮಾಡಿ ನಾವು ಈ ಸ್ಟ್ರಾಟಜಿಯನ್ನ ಅಪ್ಲೈ ಮಾಡ್ತೇವೆ. ತಿಳಿತ್ರಿ, ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನ ಯೂಸ್ ಮಾಡ್ತೇವೆ ಅಂದ್ರೆ ಒಂದೇ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇರಂಗಿಲ್ಲ. ಇಲ್ಲಿ ಬಹಳ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನ ಕೂಡಿ ನಾವು ಟ್ರೇಡ್ ತಗೋತೀವಿ. ಅದಕ್ಕೆ ನಾವು ಡಬಲ್ ಬಾಟಮ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತೇವಿ. ಡಬಲ್ ಬಾಟಮ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಾಗ ಫಸ್ಟ್ ಪಾಯಿಂಟ್ ಏನಂದ್ರೆ ಇದೊಂದ ಡೌನ್ ಟ್ರೆಂಡ್ ನೇ ಆಗ್ಬೇಕು. ತಿಳಿತ್ರಿ, ಮತ್ತ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಇದೊಂದ ಸಪೋರ್ಟ್ ಮ್ಯಾಗ ಆಗ್ಬೇಕು. ತಿಳಿತ್ರಿ ವೀಕ್ಷಕರೇ, ನೋಡ್ರಿ ವೀಕ್ಷಕರೇ, ಇದ ಒಂಥರ ಡಬ್ಲ್ಯೂ ಆಕಾರದಲ್ಲಿ ಕಾಣ್ತೈತಿ ನಿಮಗೆ. ಇದು ಡಬ್ಲ್ಯೂ, ಅವರೊಬ್ರು ಇದಕ್ಕೆ ಡಬ್ಲ್ಯೂ ಪ್ಯಾಟರ್ನ್ ಅಂತಾರ. ಖರೆ ಹೆಚ್ಚೆಲ್ಲರೂ ಡಬಲ್ ಬಾಟಮ್ ಅಂತಾರ. ಇದಕ್ ಡಬಲ್ ಬಾಟಮ್ ಅನ್ನೋ ಕಾರಣ ಏನಂದ್ರ ಇದಕ್ಕ ಎರಡ್ ಬಾಟಮ್ ಇರ್ತಾವ್ರಿ. ನೋಡ್ರಿ, ಇದು ಒಂದನೇ ಬಾಟಮ್, ಇದ ಎರಡನೇ ಬಾಟಮ್. ತಿಳಿತ್ರಿ, ಫಸ್ಟ್ ಮಾರ್ಕೆಟ್ ಬೀಳ್ತಿರ್ತೈತಿ ಮತ್ತ ಸಪೋರ್ಟ್ ಮ್ಯಾಗ ಬಂದ್ ಸಪೋರ್ಟ್ ತಗೊಂಡ್ ಫಸ್ಟ್ ಬಾಟಮ್ ರೆಡಿ ಮಾಡ್ತೈತಿ. ಮತ್ ಸ್ವಲ್ಪ ಮ್ಯಾಗ ಹೋಗ್ತೈತಿ. ಖರೆ ಮತ್ ಫುಲ್ ಮ್ಯಾಗ ಹೋಗಂಗಿಲ್ಲ. ಮತ್ ಸೆಲ್ಲರ್ಸ್ ಅನ್ನ ಮಾರ್ಕೆಟ್ ಅನ್ನ ಪುಷ್ ಮಾಡ್ತಾರ. ಮತ್ ಕೆಳಗ್ ಬರ್ತೈತಿ. ಕೆಳಗ್ ಬರಾನ ಕಡೆ ಫಸ್ಟ್ ಬಾಟಮ್ ಮಾಡಿರ್ತೈತ್ಲಾ ರೀ, ಅದ ಲೆವೆಲ್ ಮ್ಯಾಗ ಮತ್ತೊಂದ್ಸಲ ಸಪೋರ್ಟ್ ತಗೊಂಡ ಮತ್ ಮ್ಯಾಗ ಹೋಗಕ್ ಸ್ಟಾರ್ಟ್ ಆಗ್ತೈತಿ. ಒಂದೊಂದ್ಸಲ ಅದ ಒಂದನೇ ಬಾಟಮ್ ಮೇಲ್ ಮಾಡಿತ್ತು ಅದ ಲೆವೆಲ್ ಮ್ಯಾಗ ಸಪೋರ್ಟ್ ತಗೊಂಡ್ ಮ್ಯಾಗ ಹೋಗಕ್ ಸ್ಟಾರ್ಟ್ ಆಗ್ತೈತಿ. ಖರೆ ಒಂದೊಂದ್ಸಲ ಏನಾಗ್ತೈತಿ, ಸ್ವಲ್ಪ ಮ್ಯಾಗ ಅಂದ್ರ ನಾ ತೋರಿಸ್ತೇನೆ ನೋಡ್ರಿ ಎಕ್ಸಾಂಪಲ್. ಈಗ ನೋಡ್ರಿ, ಇದ ಫಸ್ಟ್ ಬಾಟಮ್ ಮಾಡಿತ್ತು, ಒಂದನೇ ಬಾಟಮ್. ಇದು ಒಂದನೇ ಬಾಟಮ್. ಎರಡನೇ ಬಾಟಮ್ ಒಂದೊಂದ್ಸಲ ಸ್ವಲ್ಪ ಹತ್ರ ಮ್ಯಾಗ್ ಮಾಡ್ತೈತ್ರಿ. ಹತ್ರ ಮ್ಯಾಗ್ ಅಂದ್ರ ಹಿಂಗೂ ಆಗೋ ಚಾನ್ಸಸ್ ಐತಿ ಮಾರ್ಕೆಟ್ನಾಗ. ಮತ್ತ ಸೇಮ್ ಎಕ್ಸಾಕ್ಟ್ ಒಂದನೇ ಬಾಟಮ್ ಅಲ್ಲಿ ತಲ್ಲೆ ಅದ ಲೆವೆಲ್ ಮ್ಯಾಗ ಎರಡನೇ ಬಾಟಮ್ ಮಾಡಿ ಮ್ಯಾಗ ಹೋಗಕ್ ಟ್ರೈ ಮಾಡ್ತೈತಿ. ತಿಳಿತ್ರಿ ವೀಕ್ಷಕರೇ, ಹಿಂಗ್ ಎರಡ್ ತರ ಆಗ್ಬೋದು ಬಾಳ ಅಂದ್ರ. ಈಗ ಮತ್ತೊಂದ್ ಏನಂತ ಅಂದ್ರೆ ಈ ತರ ಬಾಯ್ ಮಾಡೋದ್ ಎಲ್ಲಿ ಅಂತ ನಿಮಗ್ ಕ್ವಶನ್ ಇರ್ಬೋದು. ಬಾಯ್ ಎಲ್ಲಿ ಮಾಡೋದಂದ್ರ, ಈಗ ಇಲ್ಲಿ ಸ್ವಲ್ಪ ಮ್ಯಾಗ ಹೋಗಿ ಕೆಳಗ್ ಬರ್ತೈತ್ಲಾ ರೀ, ಈ ಲೆವೆಲ್ಗ ಒಂದ ಲೈನ್ ಕರ್ಕೊಳ್ಳೋದು. ಈ ಲೆವೆಲ್ ಇಲ್ಲಿ ಸ್ವಲ್ಪ ಮ್ಯಾಗ್ ಹೋಗಿ ಕೆಳಗ್ ಬರ್ತೈತೆ ಅಂತ ಹೇಳಿ ಖರೆ ಫುಲ್ ಮ್ಯಾಗ್ ಹೋಗಂಗಿಲ್ಲ. ಆ ಲೆವೆಲ್ ಐತ್ಲ ರೀ, ಇಲ್ಲಿ ಒಂದ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡೈತ್ ನೋಡ್ರಿ. ಈಗ ನೋಡ್ರಿ, ಕೆಳಗ್ ಬಂತ, ಸಪೋರ್ಟ್ ತಗೊಂತ ಮ್ಯಾಗ್ ಹೋತ, ಮತ್ ಮ್ಯಾಗ್ ಹೋಗಕ್ ಆಗ್ಲಿಲ್ಲ. ಯಾಕಂದ್ರೆ ಇಲ್ಲಿ ಸೆಲ್ಲರ್ಸ್ ಇದಾರೆ. ಇಲ್ಲಿ ಒಂದ್ ರೆಸಿಸ್ಟೆನ್ಸ್ ಆತ್ರಿ. ಆ ರೆಸಿಸ್ಟೆನ್ಸ್ ಗ ಒಂದ್ ಹಾರಿಜಾಂಟಲ್ ಲೈನ್ ಹಿಂಗ್ ಕರ್ಕೊಳ್ಳೋದ. ಆ ಲೈನ್ಕ್ ನಾವ್ ಏನಂತೇವ ಅಂದ್ರ ನೆಕ್ ಲೈನ್. ನೆಕ್ ಲೈನ್ ಅಂತೇವ್ರಿ ಇದಕ್ಕ. ಇದಕ್ ನಾವು ನೆಕ್ ಲೈನ್ ಅಂತೇವಿ. ಈ ನೆಕ್ ಲೈನ್ ಗ ಒಂದ್ ಗುಡ್ ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್, ಮಾರೋಬುಜೋ ಕ್ಯಾಂಡಲ್ ಅಂತ ಕ್ಯಾಂಡಲ್ ಈ ನೆಕ್ ಲೈನ್ ಇಲ್ಲಿ ಬ್ರೇಕ್ ಮಾಡಾನ ನೀವ ಇಲ್ಲಿ ಎಂಟ್ರಿ ತಗೋಬೇಕು. ಇಲ್ಲಿ ಬಾಯ್ ಮಾಡ್ಬೇಕು ನೀವು ಕ್ವಾಂಟಿಟಿಯನ್ನ. ಮತ್ತ ಸ್ಟಾಪ್ ಲಾಸ್ ಅದ ಕ್ಯಾಂಡಲ್ ಲೋನು ಸ್ಟಾಪ್ ಲಾಸ್ ಇಡಬಹುದು. ಎಲ್ ಒಬ್ರೊಬ್ರು ಏನ್ ಮಾಡ್ತಾರಂದ್ರ, ಇದು ಬಾಟಮ್ 1 ಅಂತ ತಿಳ್ಕೊರಿ, ಇದ ಬಾಟಮ್ 2. ಬಾಟಮ್ 2 ಗುನು ಸ್ಟಾಪ್ ಲಾಸ್ ಇಡಬಹುದು ನೀವು. ತಿಳಿತ್ರಿ, ನಿಮ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ನಿಮಗ್ ಇಷ್ಟ ದೊಡ್ಡ ರಿಸ್ಕ್ ತಗೊಳ್ಳೋದಿತ್ತು ಅಂದ್ರ ಬಾಟಮ್ 2 ಕಡೆ ಸ್ಟಾಪ್ ಲಾಸ್ ಇಡ್ರಿ. ನಿಮಗ್ ರಿಸ್ಕ್ ಕಮ್ಮಿ ತಗೊಳ್ಳೋದಿತ್ತಂದ್ರ ಯಾ ಕ್ಯಾಂಡಲ್ ಬ್ರೇಕ್ ಮಾಡಿರ್ತೈತ್ಲಾ ರೀ ನೆಕ್ ಲೈನ್, ಅದ ಕ್ಯಾಂಡಲ್ ದ ಲೋನ ಸ್ಟಾಪ್ ಲಾಸ್ ಇಡ್ರಿ. ಇದೀಗ ನಿಮಗ ಕರೆಕ್ಟ್ ತಿಳಿಯಂಗಿಲ್ಲ, ನಾ ನಿಮಗ ಕರೆಕ್ಟ್ ಚಾರ್ಟ್ ನಾಗ ಹೋಗಿ ಪ್ರಾಕ್ಟಿಕಲಿ ತೋರಿಸ್ತೇನೆ. ಅಂದ್ರೆ ನಿಮಗ್ ಕರೆಕ್ಟ್ ತಿಳಿತೈತಿ. ಈಗ ನೀವು ಬರೀ ತಿಳ್ಕೊರಿ ಇದ. ಈಗ ನಾವ್ ನೆಕ್ಸ್ಟ್ ಡಬಲ್ ಟಾಪ್ ನೋಡೋಣ, ಆಮೇಲೆ ನಾವ ಚಾರ್ಟ್ ನಾಗ ಹೋಗಿ ನೋಡೋಣ. ಎರಡು ಡಬಲ್ ಬಾಟಮ್ ಡಬಲ್ ಟಾಪ್ ನಮಗ್ ಚಾರ್ಟ್ ನಾಗ ಹೆಂಗ್ ಕಾಣ್ತಾವ್ ಪ್ರಾಕ್ಟಿಕಲಿ, ಮತ್ತೆ ಅಲ್ಲಿಯೂ ತೋರಿಸ್ತೇನೆ ನಾ ಹೆಂಗ್ ಎಂಟ್ರಿ ತಗೊಳ್ದೆ ಎಲ್ಲಿ ಸ್ಟಾಪ್ ಲಾಸ್ ಹಚ್ಚೋದ ಅಂತ. ನೋಡ್ರಿ ವೀಕ್ಷಕರೇ, ಇದ ಡಬಲ್ ಟಾಪ್. ಡಬಲ್ ಟಾಪ್ ಇದು ಅಂತಾರ ಎಮ್ ಗತ್ಲೆ ಕಾಣ್ತಾ ಇದೆ. ಎಮ್, ಇದಕ್ ಎಂ ಪ್ಯಾಟರ್ನ್ ಅಂತಾರ. ಖರೆ ಎಲ್ಲಾರು ಹೆಚ್ಚ ಡಬಲ್ ಟಾಪ್ ಅಂತಾರ. ಇದಕ್ ಡಬಲ್ ಟಾಪ್ ಅನ್ನೋ ಕಾರಣ ಅದು ಸೇಮ್ ರೀ. ಅದು ಹಂಗಿತ್ತಂಗ ಇಲ್ಲಿ ಎರಡ್ ಟಾಪ್ ಆಗಿರ್ತಾವ. ಇದು ಟಾಪ್ 1, ಇದು ಟಾಪ್ 2. ಇದ್ರಾಗ ಮಾರ್ಕೆಟ್ ಫನ್ನೇ ಪಾಯಿಂಟ್ ಅಂದ್ರೆ ಇದ್ ಮಾರ್ಕೆಟ್ ಅಪ್ ಟ್ರೆಂಡ್ ನ್ಯಾಗ ಇರ್ಬೇಕು. ಅಪ್ ಟ್ರೆಂಡ್ ಮ್ಯಾಗ ಆದ್ರನ ಇದ ಡಬಲ್ ಟಾಪ್ ಅಂತ ಕನ್ಸಿಡರ್ ಮಾಡ್ತೇವಿ. ಆಮ್ಯಾಗ ಇದೊಂದ ರೆಸಿಸ್ಟೆನ್ಸ್ ಮ್ಯಾಗ ಆಗ್ಬೇಕು. ಎರಡನೇ ಪಾಯಿಂಟ್ ಅಂದ್ರ ರೆಸಿಸ್ಟೆನ್ಸ್ ಮ್ಯಾಗ ಆಗ್ಬೇಕಿದೆ ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಏನಂತಂದ್ರ ಸೇಮ್ ಅದರಿ. ಇಲ್ಲಿಯೂ ಒಂದೊಂದ್ಸಲ ಇಲ್ಲಿ ನೋಡ್ರಿ, ಒಂದನೇ ಟಾಪ್ ಇಲ್ಲತ, ಎರಡನೇ ಟಾಪ್ ಎಕ್ಸಾಕ್ಟ್ ಅದ ಲೆವೆಲ್ ಕನ ಆಗ್ಬೇಕ. ಖರೆ ಒಂದೊಂದ್ಸಲ ಆಗಂಗಿಲ್ಲ. ಒಂದೊಂದ್ಸಲ ಹೆಂಗ್ ಆಗ್ತೈತಿ ಅಂದ್ರೆ, ಇದು ಒಂದ್ ಟಾಪ್ ಕ್ರಿಯೇಟ್ ಮಾಡಿತ್ತ, ಎರಡನೇ ಟಾಪ್ ಸ್ವಲ್ಪ ಕೆಳಗ್ ಮಾಡ್ತೈತ್ರಿ. ಇದು ಒಂದನೇ ಟಾಪ್, ಇದು ಎರಡನೇ ಟಾಪ್. ಒಂದನೇ ಟಾಪ್ ಗಿಂತ ಸ್ವಲ್ಪ ಕೆಳಗ್ ಮಾಡ್ತೈತಿ. ಕೆಳಗ್ ಮಾಡ್ರನು ಅದ ಬೇರಿಶ್ ಸಿಗ್ನಲ್ ಕೊಡ್ತೈತಿ ನಮಗ. ನಾವ್ ಅದ್ರಾಗು ಏನ್ ಇದಿಲ್ಲ. ಹಿಂಗ್ ಎರಡ್ ತರ ಆಗ್ಬೋದು ನೋಡ್ರಿ. ಇದ್ರಾಗುನು ಸೇಮ್ ರೀ. ಇಲ್ಲಿ ಸ್ವಲ್ಪ ಕೆಳಗ್ ಬಂದ್ ಮ್ಯಾಗ ಹೋಗ್ತೈತ್ಲಾ ರೀ,
ಈ ಲೆವೆಲ್ ಮ್ಯಾಗ ಸಪೋರ್ಟ್ ತೊಗೊಂಡೈತಿ ನೋಡ್ರಿ, ಈ ಲೆವೆಲ್ ಮ್ಯಾಗ ಸಪೋರ್ಟ್ ತೊಗೊಂಡೈತ್ಲ ರೀ, ಇಲ್ಲಿ ಒಂದ ಲೈನ್ ಕೊರ್ಕೊಳ್ಳೋದ್ರಿ, ಹಾರಿಜಾಂಟಲ್ ಲೈನ್. ಈ ಲೈನ್ಕ್ಕೂ ನಾವು ಸೇಮ್ ನೆಕ್ ಲೈನ್ ಅಂತೇವ್ರಿ. ಸಾರಿ, ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಚಲೋ ಇಲ್ಲ, ಈ ಪೆನ್ಲೆ ಬರೆಯಕ್ ಆಗಂಗಿಲ್ಲ ನೋಡ್ರಿ. ಇದಕ್ಕೂ ನಾವು ನೆಕ್ ಲೈನ್ ಅಂತೇವಿ, ನೆಕ್ ಲೈನ್. ಈ ನೆಕ್ ಲೈನ್ ಯಾವಾಗ ಒಂದ್ ಚಲೋ ಬೇರಿಶ್ ಮಾರೋ ಬುಜೋ ಕ್ಯಾಂಡಲ್ ಈ ನೆಕ್ ಲೈನ್ ಅನ್ನ ಬ್ರೇಕ್ ಮಾಡ್ತೈತ್ಲಾ ರೀ, ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡ್ಬೇಕ್ರಿ. ಕೊಡಾನ ಇಲ್ಲಿ ನೀವು ಎಂಟ್ರಿ ತಗೋಬೇಕ್ರಿ ಇಲ್ಲಿ. ಆಮ್ಯಾಗ ಇಲ್ಲಿ ಸ್ಟಾಪ್ ಲಾಸ್ ಆದ ಕ್ಯಾಂಡಲ್ ದ ಹೈ ಅನ್ನು ಸ್ಟಾಪ್ ಲಾಸ್ ಇಡಬಹುದ್ರಿ. ಇಲ್ಲಿಕ್ರ ಟಾಪ್ ಟು ನೀವು ಸ್ಟಾಪ್ ಲಾಸ್ ಇಡಬಹುದು. ನಿಮ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ನೀವು ಇಡಬಹುದು. ತಿಳಿತ್ರಿ, ನಿಮಗ್ ಇಷ್ಟು ದೊಡ್ಡ ರಿಸ್ಕ್ ತಗೊಳ್ಳೋದಿತ್ತು ಅಂದ್ರ ನೀವು ಸ್ಟಾಪ್ ಲಾಸ್ ಟಾಪ್ 2 ಇಡ್ಬೋದು. ನಿಮಗ್ ರಿಸ್ಕ್ ಕಮ್ಮಿ ತಗೊಳ್ಳೋದೈತಿ ಅಂತಂದ್ರ ನೀವು ಯಾವ ಕ್ಯಾಂಡಲ್ ಬ್ರೇಕ್ ಮಾಡಿರ್ತೈತ್ಲಾ ರೀ ನೆಕ್ ಲೈನ್, ಅದ ಕ್ಯಾಂಡಲ್ ದ ಹೈ ಅನ್ನ ನೀವು ಸ್ಟಾಪ್ ಲಾಸ್ ಇಡಬಹುದು. ತಿಳಿತ್ರಿ ವೀಕ್ಷಕರೇ, ಈಗ ನಾ ಟಾರ್ಗೆಟ್ ಅದು ಎಷ್ಟು ಟಾರ್ಗೆಟ್ ತಗೊಳ್ಳೋದ, ಎಲ್ಲಿ ಮತ್ತ ಕರೆಕ್ಟ್ ಎಂಟ್ರಿ ತಗೋದ್ ನಿಮಗ್ ಇಲ್ಲಿ ಕರೆಕ್ಟ್ ತಿಳಿಲಿಲ್ಲ ಅಂದ್ರೆ ನಾ ಈ ಡೈರೆಕ್ಟ್ ಚಾರ್ಟ್ನೇ ಹೋಗಿ ತೋರಿಸ್ತೇನೆ. ಅಂದ್ರೆ ನೀವು ಪ್ರಾಕ್ಟಿಕಲಿ ತಿಳ್ಕೊಳಕ ಈಸಿ ಆಗ್ತೈತಿ. ಈಗ ಬರ್ರಿ ವೀಕ್ಷಕರೇ, ನಾವು ಚಾರ್ಟ್ನೇ ಹೋಗಿ ನೋಡೋಣ, ಡಬಲ್ ಟಾಪ್ ಮತ್ತ ಡಬಲ್ ಬಾಟಮ್ ನಮಗ್ ಚಾರ್ಟ್ನೇ ಹೆಂಗ್ ಕಾಣ್ತಾವಂತ. ನೋಡ್ರಿ ವೀಕ್ಷಕರೇ, ಈಗ ನಾ ನಿಫ್ಟಿದ ಚಾರ್ಟ್ ಓಪನ್ ಮಾಡೇನಿ 1 ಡೇ ಟೈಮ್ ಫ್ರೇಮ್ ಮ್ಯಾಗ. ಈಗ ನೋಡೋಣ, ಇಲ್ಲಿ ಡಬಲ್ ಟಾಪ್ ಮತ್ತ ಡಬಲ್ ಬಾಟಮ್ ನಮಗ್ ಕಾಣ್ತಾವೇನ. ನೋಡ್ರಿ ವೀಕ್ಷಕರೇ, ಇಲ್ಲೇ ನಂಗೆ ಒಂದ್ ಡಬಲ್ ಬಾಟಮ್ ಕಾಣಿತ, ಇದೈತ್ಲ ರೀ, ಇದಕ್ಕ ನಾವ ಡಬಲ್ ಬಾಟಮ್ ಅಂತೀವಿ. ಈಗ ನಿಮಗ್ ಅನಸ್ವಾತಿ ಇದೇನ್ ಡಬಲ್ ಬಾಟಮ್ ಅನ್ಸವಾತ್ಲ ಅಂತ, ಯಾಕಂದ್ರ ನೀವು ಇನ್ನ ಸ್ಟಡಿ ಮಾಡ್ಬೇಕ್ರಿ. ನೀವು ಅನಾನ ಅಂತೇನ್ ಬ್ಯಾಕ್ ಟೆಸ್ಟಿಂಗ್ ಮಾಡ್ಬೇಕ್ರಿ. ನೀವು ಈಗ ಹೋಗಿ ನೀವು ನೋಡಾನ, ನಿಮಗ ಹಿಂಗ್ ನೋಡಿ ಚಾರ್ಟ್ ನಿಮಗೂ ರೂಢಿ ಆಗ್ತೈತ್ರಿ. ಈಗ ನಂಗ್ ನೋಡಿ ರೂಢಿ ಆಗೈತ್ಲ ರೀ ಚಾರ್ಟ್, ನಾ ನೋಡೇ ಗುರ್ತ್ ಹಿಡಿದ್ ಬಿಡ್ತೇನೆ ಡಬಲ್ ಬಾಟಮ್ ಆಯ್ತಂತ. ನೋಡ್ರಿ, ನಾ ಎದಕ್ ಡಬಲ್ ಬಾಟಮ್ ಆತಂತ ಹೇಳ್ತೇನೆ. ನೋಡ್ರಿ ಇಲ್ಲಿ ಒಂದ ಡೌನ್ ಟ್ರೆಂಡ್ ಇತ್ರಿ. ಈ ಡೌನ್ ಟ್ರೆಂಡ್ ಐತ್, 1ನೇ ಪಾಯಿಂಟ್ ನಮಗ ಫುಲ್ಫಿಲ್ ಆತ. 1ನೇ ಪಾಯಿಂಟ್ ಏನ್ ಡೌನ್ ಟ್ರೆಂಡ್ ಇರ್ಬೇಕಂತ ಹೇಳಿನಿ. ನೋಡ್ರಿ, ಆಮ್ಯಾಗ ಕೆಳಗ್ ಬಂತ, ಸಪೋರ್ಟ್ ತಗೊಂತ ಮತ್ ಮ್ಯಾಗ ಹೋತ, ಮತ್ ಕೆಳಗ್ ಬಂತ, ಸಪೋರ್ಟ್ ತಗೊಂತ ಮತ್ ಮ್ಯಾಗ ಹೋತ. ನೋಡ್ರಿ, ಈಗ ಅನ್ಸಾತೈತ್ರಿ ನಿಮಗ ಡಬಲ್ ಬಾಟಮ್ ಅಂತ. ನೋಡ್ರಿ, ಈ ತರ ಇರ್ತೈತಿ ಚಾರ್ಟ್ನ್ಯಾಗ ಸ್ವಲ್ಪ ತಿಳಿಯಂಗಿಲ್ಲ, ಖರೆ ನೀವು ಹಿಂಗ ನೋಡಿ ಪ್ರಾಕ್ಟೀಸ್ ಮಾಡಿ ನಿಮಗ್ ಗುರ್ತಾಗ್ತೈತಿ. ಇಲ್ಲಿ ನೋಡ್ರಿ, ಕೆಳಗ್ ಬಂತ, ಸಪೋರ್ಟ್ ತಗೊಂತ, ನಿಮಗ ವೈಟ್ ಕಲರ್ ಕಾಣುವತ್ತ ಅನಸ್ತೈತಿ, ಯೆಲ್ಲೋ ಕಲರ್ ತಗೋತೇನೆ ಅಂದ್ರ ನಿಮಗ್ ಕರೆಕ್ಟ್ ಗುರ್ತಾಗ್ತೈತಿ. ಇಲ್ಲಿ ನೋಡ್ರಿ, ಕೆಳಗ್ ಬಂತ, ಸಪೋರ್ಟ್ ತಗೊಂತ 1ನೇ ಬಾಟಮ್ ಕ್ರಿಯೇಟ್ ಮಾಡಿತ, ಸ್ವಲ್ಪ ಮ್ಯಾಗ ಹೋತ, ಮತ್ ಕೆಳಗ್ ಬಂತ. ಇದ್ ನೋಡ್ರಿ 2ನೇ ಬಾಟಮ್ ಕ್ರಿಯೇಟ್ ಆತ, ಆಮ್ಯಾಗ ಮತ್ ಮ್ಯಾಗ ಹೋತ. ಇಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ಮ್ಯಾಗ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡ್ ಕೆಳಗ್ ಬಂದೈತಂದಿಲ್ಲ ರೀ, ಅಲ್ಲಿ ಲೈನ್ ಕರ್ಕೊಳ್ಳೋದ್ರಿ. ಆ ಲೈನ್ ಅದ ಹೆಸರು ಏನ್ರಿ? ಕರೆಕ್ಟ್ ರೀ, ನೆಕ್ ಲೈನ್. ಆ ನೆಕ್ ಲೈನ್ ಬ್ರೇಕ್ ಆಗೋಣ. ಇಲ್ಲಿ ನೋಡ್ರಿ, ಇದ ನೆಕ್ ಲೈನ್ ಇತ್ತ. ಈ ನೆಕ್ ಲೈನ್ ಈ ಕ್ಯಾಂಡಲ್ ಚಲೋ ಗುಡ್ ಮಾರೋ ಬುಜೋ ಕ್ಯಾಂಡಲ್, ಗ್ರೀನ್ ಮಾರೋ ಬುಜೋ ಕ್ಯಾಂಡಲ್ ಬ್ರೇಕ್ ಮಾಡಿತ್ರಿ. ಈ ಕ್ಯಾಂಡಲ್ ನಾಗ ಎಂಟ್ರಿ ತಗೊಳೋದ್ರಿ. ಇಲ್ಲಿ ಬಾಯ್ ಮಾಡ್ತಿದ್ದು ನಾವ. ಸ್ಟಾಪ್ ಲಾಸ್ ಆದ ಕ್ಯಾಂಡಲ್ ಲೋನ ಸ್ಟಾಪ್ ಲಾಸ್ ಇಡಬಹುದ್ರಿ. ಎಸ್ ಎಲ್ಲ ಇಲ್ಲಿಕ್ರ ಬಾಟಮ್ 2 ನು ಸ್ಟಾಪ್ ಲಾಸ್ ಇಡಬಹುದು ಅಂತ ಹೇಳ್ರಿ. ನೀವು ನಿಮ್ಗ್ ರಿಸ್ಕ್ ಪ್ರಕಾರ ನೀವು ಇಡಬಹುದು. ಎರಡು ಚಲೋನೆ ಸ್ಟಾಪ್ ಲಾಸ್. ಖರೀ ನಿಮ್ ಕಡೆ ಬಾಳ ರಿಸ್ಕ್ ತಗೊಂಡ್ರಿ ಅಂದ್ರ ಬಾಳ ದೊಡ್ಡ ಟಾರ್ಗೆಟ್ ಸಿಗ್ಬೋದು. ನಿಮಗ್ ಬಾಳ ಕಮ್ಮಿ ರಿಸ್ಕ್ ಅಂದ್ರ ಕಮ್ಮಿ ಟಾರ್ಗೆಟ್ ಸಿಗ್ತೈತಿ. ಎರಡು ಹಂಗರಿ. ನೋಡ್ರಿ, ಇಷ್ಟು ದೊಡ್ಡ ಎಸ್ ಎಲ್ ತೊಳೋ ಕೆಪಾಸಿಟಿ ಇದ್ರ ನೀವು ಇಷ್ಟು ದೊಡ್ಡ ಎಸ್ ಎಲ್ ಇಡ್ರಿ. ಇಲ್ಲಿಕ್ರ ಯಾವ ಕ್ಯಾಂಡಲ್ ಬಾಯ್ ಮಾಡಿರ್ತೀರಿ ಅದ ಕ್ಯಾಂಡಲ್ ಲೋನು ನೀವು ಸ್ಟಾಪ್ ಲಾಸ್ ಇಡ್ಬೋದು. ತಿಳಿತ್ರಿ ವೀಕ್ಷಕರೇ? ಈಗ ಟಾರ್ಗೆಟ್ ನೋಡ್ರಿ, ಹೇಳ್ತೇನೆ ನಾ. ಟಾರ್ಗೆಟ್ ನೀವು ಈ ಪ್ರಕಾರನು ತಗೋಬಹುದು. ನೋಡ್ರಿ, ಈಗ ಇದ ಬಾಟಮ್ 1, ಇದ ಬಾಟಮ್ 2 ಮತ್ತ ಇದ ನೆಕ್ ಲೈನ್ ಅಂತ ಹೇಳಿ. ಈ ನೆಕ್ ಲೈನ್ ಮತ್ತ ಬಾಟಮ್ 2 ನಡಕ್ ಎಷ್ಟು ಡಿಫ್ರೆನ್ಸ್ ಐತ್ರಲ್ಲ ರೀ, ಅಂದ್ರೆ ಇಲ್ಲಿ 20 ರೂಪಾಯಿದ ಡಿಫ್ರೆನ್ಸ್ ಐತ ಅಂತ ತಿಳ್ಕೊರಿ. ಎರಡು ನಡಕ್ ಇಲ್ಲಿ 20 ರೂಪಾಯಿ ನೀವು ಟಾರ್ಗೆಟ್ ಅನ್ನು ತಗೋಬಹುದು. ಹಂಗೂ ಮಾಡ್ಬೋದು. ಇಲ್ಲಿಕ ನಾ ನಿಮಗ್ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಗಳ ಬಗ್ಗೆ ಹೇಳೇನ, ಆ ಪ್ರಕಾರ ನೀವು ಎಕ್ಸಿಟ್ ತಗೋಬಹುದು. ಇಲ್ಲಿಕ ನೀವು ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರೋ ತಕಾನು ನೀವು ಈ ಟ್ರೇಡ್ ನ ಇರ್ಬೋದು. ತಿಳಿತ್ಲಾರಿ ವೀಕ್ಷಕರೇ? ಇಷ್ಟೆಲ್ಲಾ ನಿಮ್ ಕಡೆ ಇವ್ ಇದಾವ್ ನೋಡ್ರಿ ಆಪ್ಷನ್ಸ್, ನೀವು ಎಕ್ಸಿಟ್ ತೊಗೊಳಾಕ. ತಿಳಿತ್ರಿ? ಈಗ ಡಬಲ್ ಟಾಪ್ ನೋಡೋಣ ನಮಗ್ ಕಾಣ್ತೈತೇನ. ವೀಕ್ಷಕರೇ, ನಿಮಗ್ ಇನ್ನ ತಕ ನೀವು ಈ ವಿಡಿಯೋ ನೋಡಾತಿದ್ರ ನೀವು ಈ ವಿಡಿಯೋಗ್ ಲೈಕ್ ಮಾಡ್ರಿ ಮತ್ತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನೋಡ್ರಿ ವೀಕ್ಷಕರೇ, ಇಲ್ಲಿ ಒಂದ್ ಆಗೈತಿ. ಇದಕ್ ನೀವು
ಡಬಲ್ ಟಾಪ್ ಅನ್ಬೋದ. ನೋಡ್ರಿ ಇಲ್ಲಿ ಆಗೈತಿ, ನಿಮಗ್ ಕಾಣಿಸತೈತೆ ನಂಗೆ ಗೊತ್ತಿಲ್ಲ, ನಾನು ನಿಮಗ್ ತೋರಿಸ್ತೇನೆ ಮಾರ್ಕ್ ಮಾಡಿ. ಇದು ನೋಡ್ರಿ ಒಂದ್ ಅಪ್ ಟ್ರೆಂಡ್ ಇತ್ತ, ಒಂದೇ ಪಾಯಿಂಟ್ ಫುಲ್ಫಿಲ್ ಆತ ನೋಡ್ರಿ. ಇಲ್ಲಿ ಫಸ್ಟ್ ಏರಿತ, ಇಲ್ಲಿ ಒಂದೇ ಟಾಪ್ ಕ್ರಿಯೇಟ್ ಮಾಡಿತ್ತ, ಮತ್ ಕೆಳಗ್ ಬಂತ, ಮತ್ತೆ ಎರಡನೇ ಟಾಪ್ ಕ್ರಿಯೇಟ್ ಮಾಡಿತ್ತ. ಇಲ್ಲಿ ನೋಡ್ರಿ ಇದು ಒಂದೇದ, ಇದ ಎರಡನೇದ ಎಂ ತರ ಕಾಣತೈತಲ್ಲ ರೀ ನಿಮಗ. ನೋಡ್ರಿ ಇದ ಎರಡನೇ ಟಾಪ್ ಸ್ವಲ್ಪ ಕೆಳಗ್ ಮಾಡೈತಿ. ನಾ ಹೇಳಿಲ್ಲ ರೀ ನಿಮಗ್ ಫಸ್ಟ್ ಸ್ವಲ್ಪ ಕೆಳಗ್ ಮಾಡ್ರ ನಡಿತೈತಿ. ಹಾ ಕರೆಕ್ಟ್ ನಡಿತೈತಿ ಅಂತ ಹೇಳಿನ್ರಿ. ಆಮ್ಯಾಗ ಇಲ್ಲಿ ನೆಕ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋದ್ರಿ. ಇಲ್ಲಿ ಚಲೋ ನೋಡ್ರಿ ಒಂದ್ ಬೇರಿಶ್ ರೆಡ್ ಕಲರ್ದ ಒಂದ್ ಚಲೋ ಬೇರಿಶ್ ಮಾರುಬುಜು ಕ್ಯಾಂಡಲ್ ಇದನ್ನ ಬ್ರೇಕ್ ಮಾಡಿಬಿಟ್ಟೈತಿ. ಇಲ್ಲಿ ಕರೆಕ್ಟ್ ಮಾರ್ಕ್ ಮಾಡಿ ತೋರಿಸ್ತೇನೆ ನಿಮಗ, ಅಂದ್ರೆ ತಿಳಿತೈತಿ. ಇಲ್ಲಿ ನೋಡ್ರಿ ಇದೊಂದ್ ಚಲೋ ಬೇರಿಶ್ ರೆಡ್ ಕಲರ್ ಕ್ಯಾಂಡಲ್ ಇಲ್ಲಿ ಬ್ರೇಕ್ ಮಾಡೈತಿ. ಇಲ್ಲಿ ನೀವ ಎಂಟ್ರಿ ತಗೊಳೋದ, ಇಲ್ಲಿ ಬಾಯ್ ಮಾಡ್ರಿ. ಮತ್ತ ಅದ ಕ್ಯಾಂಡಲ್ದ ಹೈನ ಸ್ಟಾಪ್ ಲಾಸ್ ಇಡ್ರಿ. ಇಲ್ಲಿಕ್ರ ಟಾಪ್ 2, ಆ ಟಾಪ್ 2ಗೂ ನೀವು ಸ್ಟಾಪ್ ಲಾಸ್ ಇಡ್ಬೋದು. ನಿಮ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ನೀವು ಟ್ರೇಡ್ ತಗೋರಿ. ಆಮ್ಯಾಗ ಟಾರ್ಗೆಟ್ ಇದ ನೆಕ್ ಲೈನ್ ಮತ್ ಟಾಪ್ 2 ನಡಕ್ ಎಷ್ಟು ಡಿಫ್ರೆನ್ಸ್ ಐತ್ಲಾ ರೀ, ಅಂದ್ರ ನೀವು ಎಕ್ಸಾಂಪಲ್ ತೋರಿ ಒಂದ್ 30 ಪಾಯಿಂಟ್ ಡಿಫ್ರೆನ್ಸ್ ಇತ್ತಂದ್ರ ಕೆಳಗ್ 30 ಪಾಯಿಂಟ್ ನೀವು ಟಾರ್ಗೆಟ್ ತಗೋಬಹುದು. ಇಲ್ಲಿಕ್ರ ನೀವು ನೆಕ್ಸ್ಟ್ ಸಪೋರ್ಟ್ ಬರೋ ತಕ ಇಲ್ಲಿಕ್ರ ಯಾವ್ರೆ ಬುಲ್ಲಿಶ್ ರಿವರ್ಸಲ್ ಪ್ಯಾಟರ್ನ್ ನ ಹೇಳಲ್ಲ ರೀ, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆವದು ಆತಂದ್ರ ನೀವು ಅಲ್ಲಿಯೂ ಎಕ್ಸಿಟ್ ತಗೋಬಹುದು. ತಿಳಿತ್ರಿ ವೀಕ್ಷಕರೇ, ನೀವು ಈ ತರಾನು ನೀವು ಸ್ಟ್ರಾಟಜಿನ ಯೂಸ್ ಮಾಡ್ಬೋದು. ಡಬಲ್ ಟಾಪ್ ಡಬಲ್ ಬಾಟಮ್ ಮಾರ್ಕೆಟ್ನ್ಯಾಗ ಭಾಳ ಆಗ್ತಾವ್ರಿ. ಹಿಂಗ ನೀವು ನೋಡ್ಕೊಂತ ಇರ್ಬೇಕ್ರಿ. ಇವ್ ಮತ್ತೆ ಎಲ್ಲಾ ಟೈಮ್ ಫ್ರೇಮ್ನಾಗೂ ವರ್ಕ್ ಆಗ್ತಾವ. ಮತ್ ನೀವು ಕ್ವಾಂಟಿಟಿಗಳನ್ನ ಹೆಂಗ್ ಬೈ ಮಾಡೋದು ನಿಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ವಿಡಿಯೋ ಮಾಡೀನಿ, ಆ ವಿಡಿಯೋ ನೋಡ್ರಿ. ಆ ಪ್ರಕಾರ ನೀವು ಕ್ವಾಂಟಿಟಿಗಳನ್ನ ಬೈ ಮಾಡ್ರಿ. ಅಂದ್ರೆ ನೀವು ಹತ್ರ ಒಂದ್ 6-7 ಸಲೇನು ನಿಮ್ ಸ್ಟ್ರಾಟಜಿ ನಿಮ್ಗೆ ಕರೆಕ್ಟ್ ಆತ ಅಂದ್ರೆ ನೀವು ಪ್ರಾಫಿಟೇಬಲ್ ಆಗ್ಬೋದು ಆ ಸ್ಟ್ರಾಟಜಿಯನ್ನ ಯೂಸ್ ಮಾಡಿ. ತಿಳಿತ್ರಿ ವೀಕ್ಷಕರೇ ಈ ವಿಡಿಯೋ ಚಲೋ ಅನಿಸ್ರ ವಿಡಿಯೋನ ಲೈಕ್ ಮಾಡ್ರಿ, ಮತ್ತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ಚಾನಲ್ ಮ್ಯಾಗ ಹಿಂಗ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋಗಳು ಬರ್ತಿರ್ತಾವ. ಧನ್ಯವಾದಗಳು.